ಸಡನ್ನಾಗಿ ಫೋನ್ ರಿಂಗ್ ಆಗ್ತಾ ಇರುತ್ತೆ. ಅಲ್ಲಿ ನೋಡಿದ್ರೆ ಯಾರ ಫೋನಲ್ಲೂ ಕೂಡ ನೆಟ್ವರ್ಕೇ ಇರಲ್ಲ. ಆದರೆ ಯಾರ್ದು ಫೋನ್ ರಿಂಗ್ ಆಗ್ತಾ ಇದೆ ಅಂತೇಳಿ ಸುತ್ತ ನೋಡಿದಾಗ ಅಜ್ಜಿದ್ ಫೋನ್ ರಿಂಗ್ ಆಗ್ತಾ ಇರುತ್ತೆ. ಅಜ್ಜಿದ್ ಫೋನ್ ತೆಗೆದು ನೆಟ್ವರ್ಕ್ ಇಲ್ಲ ಆದರೂ ರಿಂಗ್ ಆಗ್ತಾ ಇದೆಯಲ್ಲ, ಹೇಗೆ ಇದು ಸಾಧ್ಯ ಅಂತ ಹೇಳಿ ಬಂದಿರೋ ಕಾಲ್ನ ಪಿಕ್ ಮಾಡ್ತಾನೆ. ಬಂದ್ಯಾ, ನಾನು ನೋಡ್ಲಿಕ್ಕೆ ಬಂದ್ಯಾ, ಬಾ ಬಾ ಅಂತ ಒಂದು ಕರೆಯೋ ಹಾಗೆ, ಅವನನ್ನು ಸೆಳೆಯೋ ಹಾಗೆ ಮಾತಾಡ್ತಾ ಇರುತ್ತೆ. ಭಯದಲ್ಲಿ ಅಜಿತ್ ಕಾಲ್ನ ಕಟ್ ಮಾಡಿ, ಯಾರು ಕೂಡ ಡೋರ್ನ ಕೂಡ ತೆಗಿಬೇಡಿ, ಸೈಲೆಂಟಾಗಿ ಕೂತ್ಕೊಳ್ಳಿ, ಇನ್ನೊಂದು ಸ್ವಲ್ಪ ಹೊತ್ತು ಅಜ್ಜ ಬಂದ್ಬಿಡ್ತಾರೆ ಅಂತ ಹೇಳ್ತಾನೆ. ಮತ್ತೆ ಅದೇ ರೀತಿಗೆ ದೂರದಿಂದ ಯಾರೋ ಇವ್ರನ್ನ ಗಮನಿಸೋ ಹಾಗೆ ಫೀಲ್ ಆಗ್ತಾ ಇರುತ್ತೆ. ಆದರೆ ಅದು ಯಾರು ಅಂತ ಇವ್ರಿಗೆ ಗೊತ್ತಾಗಲ್ಲ. ಆಗ ಯಾರಿರ್ಬೋದು ಅಂತ ಭಯದಲ್ಲಿ ವಿಂಡೋನ ಕೆಳಗಿಳಿಸಿ, ಅಜ್ಜ ಅದು ನೀವೇನಾ? ನನಗೆ ತುಂಬ ಭಯ ಆಗ್ತಾ ಇದೆ, ತುಂಬ ತಡ ಆಯಿತು, ಯಾರದು? ಸ್ವಲ್ಪ ಮಾತಾಡಿ, ಅಜ್ಜ ನೀವೇನಾ ಅಂತ ಮತ್ತೆ ಕೇಳಿದಾಗ ಆ ಕಡೆಯಿಂದ ಯಾವುದೇ ರೀತಿಯಾದಂಥ ಶಬ್ದ ಇರಲ್ಲ. ನೋಡಿದ್ರೆ ರಪ್ಪ ಅಂತ ಮಾಯ ಹೋಗಿರ್ತಾರೆ. ಆಗ ಹಂಗೇನೆ ವಿಂಡೋ ಅಕ್ಕಪಕ್ಕ ಏನೇ ಇಲ್ವಲ್ಲ, ಯಾರಿರ್ಬೋದು ಅದನ್ನ ಅಂತ ವಿಂಡೋ ಎತ್ತುವಾಗ ತಣ್ಣ ಗಾಳಿ ಬೀಸ್ತಾ ಇದ್ದಂಥ ಇಬ್ಬನಿ ಹೊಗೆಗಳೆಲ್ಲ ಗಾಡಿಯೊಳಗೆ ಮೆತ್ತಗೆ ಬಂದು ಹಂಗೆ ತುಂಬಿಕೊಳ್ತಾ ಇರುತ್ತೆ. ಭಯದಲ್ಲಿ ಏನಾಗ್ತಾ ಇದೆ ಅಂತ ಎಲ್ಲರೂ ಎದುರುಕೊಂಡು ವಿಂಡೋನ ತುಂಬ ಬೇಗನೆ ಸ್ಪೀಡಾಗಿ ಬೇಗ ಮೇಲೆತ್ತಿ ಕಾಯ್ತಾ ಇರ್ತಾನೆ. ಆಗ ಇನ್ನೇನು ಹಿಡ್ಕೋಬೇಕು ಅನ್ನೋ ಅಷ್ಟರಲ್ಲಿ ಅಜ್ಜನು ಮತ್ತೆ ಅವ್ರ ಜೊತೆದಂಥ ಮೆಕ್ಯಾನಿಕ್ ಒಂದಿಬ್ರು ಬರ್ತಾರೆ. ಬಂದು ಗಾಡಿಯ ಸುತ್ತ ನೋಡ್ತಾರೆ, ಏನಾಗಿದೆ ಅಂತ ನೋಡಿ, ಓ ಇದು ಸುಮಾರು ಹಳೇ ಗಾಡಿ ಆಗಿರೋದ್ರಿಂದ ಈ ರೀತಿ ಆಗಿದೆ. ಈಗ ಸದ್ಯಕ್ಕೆ ನಿಮಗೆ ಗಾಡಿ ಸ್ಟಾರ್ಟ್ ಮಾಡಿಕೊಡ್ತೀನಿ, ಯಾಕಂದರೆ ತುಂಬ ತಡರಾತ್ರಿ ಆಗಿರೋದ್ರಿಂದ ತುಂಬ ಕೆಲಸ ಇದೆ. ಲಿಂಗಯ್ಯ ನೀವು ಒಂದು ಕೆಲಸ ಮಾಡಿ, ಈ ಗಾಡಿನ ನೀವು ನನಗೆ ಬೆಳಗ್ಗೆ ತಲುಪಿಸಿ ಆಯಿತಾ? ಯಾಕಂದರೆ ಜಾಸ್ತಿ ಕೆಲಸ ಬಂದಿದೆ ಗಾಡಿ ನಿಮ್ಗೆ, ಅದಕ್ಕೆ ನಾನು ಹೇಳೋದು ಅವಾಗವಾಗ ಬಂದು ರೆಡಿ ಮಾಡಿಸ್ಕೊಳ್ಳಿ ಅಂದರೆ ನೀವು ತಲೆಗೆ ಹಾಕ್ಕೊಳ್ಳಲ್ಲ. ನೋಡಿ ಆಸಿಫ್ ಅವರೇ, ನೋಡಿ ಸದ್ಯಕ್ಕೆ ಇವಾಗ ಹೆಂಗೆ ರೆಡಿ ಮಾಡಿಕೊಡ್ಬೋದು ಅಂತ ಅನ್ಸುತ್ತೆ, ಅದನ್ನು ಸ್ವಲ್ಪ ಬೇಗ ರೆಡಿ ಮಾಡಿಕೊಡಿ. ನಿಮಗೂ ಗೊತ್ತಿದೆ ಅಲ್ವಾ, ಈ ಊರಲ್ಲಿ ಗಾಡಿ ನಿಂತಿರೋದೇ ನನಗೆ ತುಂಬ ಭಯ ಆಗ್ತಾ ಇದೆ. ತುಂಬ ಆಲ್ರೆಡಿ ತಡರಾತ್ರಿ ಹೋಗಿದೆ, ಇವತ್ತು ಬೇರೆ ಕರಾಳ ಅಮಾವಾಸ್ಯೆ ಬೇರೆ, ಮುಂಜಾನೆ ಬೆಳಿಗ್ಗೆ ಅಷ್ಟೊತ್ತಿಗೆ ನಮಗೆ ಮನೆಯಲ್ಲಿ ಫಂಕ್ಷನ್ ಇದೆ, ಅದಕ್ಕೆ ಬೇರೆ ಸಿದ್ಧತೆ ಮಾಡ್ಕೋಬೇಕು.